ನನಗೆ ಏನಾರ ಕೋಪ ಸುರಿ ನಾ ಕೆಲಸ ಮಾಡೋದು. ನೀನೇ ಸರಿ ಅಂದರೆ ನಾ ಸೋಂಬೇರಿ ಆಗೋದು ಸತ್ಯ. ವಿರೋಧಿಗಳು ಇರ್ಬೇಕು ಸರ್ ನಾವು ಗೆಲ್ಬೇಕಾರೆ. ಸಿಕ್ಕಾಂಬಟ್ಟೆ ಶತ್ರುಗಳಿದ್ರೆ ನಾವು ಗೆಲ್ಲೋದು. ಒಬ್ಬ ಲೇಡೀಸಿಗೆ ಕೊಡಬೇಕು ಜೆಂಟ್ಸಿಗೆ ಕೊಡಬೇಕು ಅನ್ನೋದು ಏನಿಲ್ಲ ಸರ್. ಜನ ತೀರ್ಪು ಕೊಟ್ಟಾಗಿತ್ತು. 48 ಕೋಟಿ ಓಟ ಸುಮ್ಮನೆ ಯಾರೂ ಹಾಕಲ್ಲ, ಯಾವ ಆನ್ಲೈನಲ್ಲೂ ಮಾಡೋಕ್ಕಾಗಲ್ಲ. ಅವರು ನಿಂತ್ಕೊಂಡವ್ರೆ ಪ್ರತಿ ಸಮ ಓದಕ್ಕೆ ಬರದೇ ಇದ್ದವರು ಇಂಥವ್ರಿಗೆಲ್ಲ ಮೊಬೈಲ್ ಕೊಟ್ಟು ಓಟ್ ಹಾಕ್ಸೋರ ಸರ್. ಅವ್ರಿಗೆ ನಾವು ಹೇಳ್ಕೊಟ್ಟಿದ್ವಾ? ಕರೆಸ್ಬೇಕಾದ್ರೆ ಒಂದು ಎಲೆಕ್ಷನ್ ಕರೆಸ್ಬೇಕಾದ್ರೆ 1,000 ಕೊಟ್ಟರು ಸೇರಲ್ಲ ಸರ್. ಇವತ್ತು ನಮ್ಮ ರೋಡ್ ಶೋ ನೋಡ್ಬೇಕಾಯ್ತು ಸರ್. ಊರೊಳಗೆ ಗಿಲ್ಲಿನ ಬಿಡ್ನಿಲ್ಲ, DSPನೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಮ್ಮ ಸ್ಟೇಡಿಯಮಲ್ಲಿ ಆದಂಗೆ ಆಗ್ಬಿಟ್ರೆ ನಾವೆಲ್ಲ ಯಾರಿಗೂ ಉತ್ತರ ಕೊಡೋಕ್ಕಾಗಲ್ಲ. ಒಳ್ಳೆ ಪ್ರತಿಭೆ ಬೆಳೀತಾ ಇದೆ. ನಾಳಕ್ಕೆ ಬಂದು ನಿಮ್ಮ ಊರಿಗೆ, ನಿಮ್ಮ ದೇವಸ್ಥಾನಕ್ಕೆ, ನಿಮ್ಮ ಊರವ್ರು ಇಟ್ಕೊಳ್ಳಿ. ಇವತ್ತು ಅವನ ಸೇಫ್ ಎಲ್ಲಕ್ಕೆ ಕಳಿಸ್ಬೇಕು ಅಂತ ಕಳಿಸಿದ ಮೇಲೆ ಬಿಗ್ ಬಾಸ್ ಇನ್ನು ಮುಂದೆ ನಡೀತದಲ್ಲ, ಇಂಥ ಸೋವು ಆಯ್ತದೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಇದೊಂದು ಚರಿತ್ರೆ ಸಹ. ಇದು ಗಿಲ್ಲಿದು ಯಾವುದೂ ಇಲ್ಲ ಸಹ. ಅವನ ಒಂದು ನಾಲೆಡ್ದು, ಅವನದೊಂದು ಶಕ್ತಿ, ಅವನು ಏನೇ ಬರ್ತದೆ, ಏನು ಹೇಳಬೇಕು ವಿತಿನ್ ಸೆಕೆಂಡ್ ನಾವೆಲ್ಲ ಯೋಚನೆ ಮಾಡ್ತೀವಿ. ಇವ್ರಿಗೇನು ಹೇಳಬೇಕು, ಆನ್ಸರ್ ಮಾಡಬೇಕು. ಅವನ ಹತ್ರ ಅದು ಇಲ್ವಾ ಸಹ. ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ಏನು ಕೊಡ್ಬೇಕು ಅಲ್ಲೇ ಕೌಂಟ್ರ್ ಕೊಟ್ಬಿಡ್ತಾನೆ ಅವನು. ಯಜಮಾನ್ರೆ ನಮಸ್ತೆ. ನಮಸ್ಕಾರ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಎಲ್ಲಿಯವರು? ಯಾವ ಊರು ನಿಮ್ಮದು? ಇದೇ ಊರಾ? ಇದೇ ಊರು, ಪಕ್ಕದ ಗ್ರಾಮ ಕಲ್ಲಾರಪುರ. ಓಕೆ. ನಿಮ್ಮ ಹುಡುಗ? ನಮ್ಮ ಹುಡುಗ, ನಮ್ಮೂರು ಹುಡುಗ, ನಮ್ಮೂರು ಮಗ ಭಾಳ ಚೆನ್ನಾಗಿ ಗೆದ್ದಿದ್ದಾನೆ. ಒಳ್ಳೆ ಆಟ ಆಡಿದ್ದಾನೆ. ಇಡೀ ಕರ್ನಾಟಕ ಜನತೆಗೆ ಮಗ. ಈಗ ನಮ್ಮೂರು ಮಗನೇನಲ್ಲ ಅವರು. ಈ ಕರ್ನಾಟಕದ ಮಗ ಸರ್. ಈಗ ಹೇಗೆ ಅನ್ಸುತ್ತೆ ಇಲ್ಲಿ ಭಾಷೆನ ಅಲ್ಲಿವರೆಗೂ ತಗೊಂಡೋಗಿ? ಸರ್ ಅವನು ಫುಲ್ ಒಂದು ಹಳ್ಳಿ ಪ್ರತಿಭೆ. ಅವ್ನು ಮಾಡಿರುವಂಥದ್ರಲ್ಲಿ ಯಾವುದೋ ಒಂದು ಬಣ್ಣದ ನಾಟಕನೂ ಇಲ್ಲ, ಒಂದು ಯಾವುದೇ ವ್ಯತ್ಯಾಸಗಳಿಲ್ಲ. ಏನೋ ಮನಸ್ಸು ಬದಲಾಯಿಸಿ ನಾಣ್ಯದ ಒಂದು ಮುಖ ಆಡಿರೋದು ಅಷ್ಟೇ. ಅವರು 2 ಮುಖ ಅವರೇ, ಅವರು 2 ಮುಖ ಆಡಲಿಲ್ಲ, ಅವ್ರು ಒಂದೇ ಮುಖ. ಅವ್ರದ್ದು ನಿಷ್ಕಲ್ಮಸವಾದ ಮನಸ್ಸು, ಈಗ ಚಿಗುರ್ತಿರುವಂಥ ಒಂದು ಪ್ರತಿಭೆ. ತುಂಬ ಆಕ್ಟಿವ್ ಆಗಿದ್ದಾನೆ ಸರ್. ಕರ್ನಾಟಕನೇ ಅಲ್ಲ, ಆಲ್ ಓವರ್ ನಮ್ಮ ಇಂಡಿಯಾಕ್ಕೆ ಗೊತ್ತು ಸರ್ ಅವ್ರಿಗೆ. ಈಗ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನೀವು? ಸರ್ ನಾನು ಪ್ರತಿಯೊಂದು ಎಪಿಸೋಡು ನೋಡ್ತಿದ್ದೆ ಸರ್. ಹಳೆ ಸೀಸನ್ಗಳು ನೋಡಿದ್ರೆ? ಹೌದು, ಹಳೇದು ನೋಡಿದೆ. ಹೇಗೆ ಆ ಸೀಸನ್ಗಳು ನೋಡಿದ್ರೆ ಈ ಸೀಸನಲ್ಲಿ ಈ ಹುಡುಗ ಆಡಿರೋದು ಹೇಗೆ ಅನಿಸುತ್ತೆ ಸರ್? ಬಿಗ್ ಬಾಸ್ ಇತಿಹಾಸದಲ್ಲೇ ಒಂದು ಕಾರ್ಯಕ್ರಮ ನಡೆದಿರೋದು 12 ಸೀಸನ್ ಅಲ್ಲ. ಅದು ಏನಾಗಿತ್ತು ನಮ್ಮ ಜನಗಳಿಗೆ, ನಮ್ಗೆ ಹೇಳೋಕ್ಕೂ ಅಷ್ಟೊಂದು ಬಾಯಿ ಬರ್ತಾ ಇಲ್ಲ. ಇಡೀ ಧೂಳು ಎಬ್ಬಿಸ್ಬಿಟ್ರು ಸಹ. ಇದರಲ್ಲಿ ಒಂದು ಹುಚ್ಚಾಗೋಯ್ತು ಜನಗಳಿಗೆ. ಇಂಥ ಅವೇರ್ನೆಸ್ ಕ್ರಿಯೇಟ್ ಆಯ್ತದೆ ಅಂತ ಜಲಮ್ದಲ್ಲಿ ಯಾರೂ ಕಾಣಿ ಸರ್. ಯಾವ ತಾಯಿ ಮಗನ ಎತ್ತನೋ ಅವನು, ಭಗವಂತ ಅವ್ನಿಗೆ ಆಯುಸಾರೋಗ್ಯ ಕೊಡಲಿ ಅಂತ ಕೇಳ್ಕೊತೀನಿ ಸರ್. ಅಂದರೆ ಈಗ ನೋಡಿ ಟ್ಯಾಟೋ ಹಾಕೊಳ್ಳೋ ರೇಂಜ್ಗೆ ಬೆಳೀತಾರೆ ಅಂದರೆ ಏನು ಹೇಳ್ತೀರಾ ಸರ್? ಈ ಟಾಟೋ ಅಲ್ಲ ಸರ್, ನೆನ್ನೆ ಸ್ಟೇಟ್ಮೆಂಟ್ಗಳೆಲ್ಲ ನೋಡಿದ್ವಿ ನಾವು ಸುಮಾರು. ಭಗವಂತ ನಮ್ಗೆ ಏನಾರು ಆಯುಸ್ ಕಮ್ಮಿ ಆದರೆ ಅವನಿಗೆ ಕೊಡಪ್ಪ ನಮ್ಮ ಆಯುಸ ಅನ್ನೋರು ಅವರೇ. ಆ ರೀತಿ ಪ್ರತಿಭೆ ಬೆಳೀಲಿ ಅಂದ್ಬಿಟ್ಟು ನಮ್ಮ 3 ವರ್ಷದಿಂದ ಮಕ್ಕಳಿಂದ ಹಿಡಿದು ಒಂದು 85 ವರ್ಷದ ಅಜ್ಜಿ ಗಂಟ, ವಯಸ್ಸಾಗಿರೋ ಗಂಟ, ಮಧ್ಯಮ ಹುಡುಗರು ಇಷ್ಟೊಂದು ಅವೇಸ್ಕ್ರೇಸ್ ಆಗಿ ಇಷ್ಟೊಂದು ಉಚ್ಚೆದ್ದು ಕುಣಿತಾರೆ ಅಂತ ನಮ್ಮ ಇತಿಹಾಸದಲ್ಲೂ ಕಾನಮನಸಲ್ಲೂ ಎಲ್ಲೂ ಕಾಣಬ ಸರ್. ಈಗ ಮೆರವಣಿಗೆ ಮಾಡಿದ್ರು, ವಿಜಯ ಯಾತ್ರೆ, ಯಾವುದೇ ರಾಜಕಾರಣಿಗೂ ಸೇರ್ತಿರಲ್ಲ, ಆ ಥರ ಜನ ಸೇರಿದ್ರೆ ಸರ್. ನಾವು ಒಂದು ಮಾತು ಹೇಳ್ತೀನಿ ಸರ್, ಸುಮಾರು ಜನ ಎಲ್ಲೆಲ್ಲಿ ಎಂಥ ರೋಡ್ ಶೋ ನಡೆದವ್ರೆ, ಸುಮಾರು ಆಗವೆ ಸರ್. VIP ಗಳು, IAPಗಳು ಕೇಂದ್ರದಿಂದ, ರಾಜ್ಯ ಸರ್ಕಾರದಿಂದ, ವಿದೇಶದಿಂದಲೂ ನಡೆದಿರ್ಬೋದು. ಇಂಥ ರೋಡ್ ಶೋ ಇತಿಹಾಸನ ನಾವು ಕಂಡು ಕರಲಿಯರದೆ ಇರುವಂಥ ಪೀಳಿಗೂ ನಾವು ಹೇಳ್ಬಿಟ್ಟು ಹೋಗ್ಬೇಕು ಸರ್. ಅಂಥದ್ದು ಸಹ ಇದು ಬಿಗ್ ಬಾಸ್ ಇನ್ನು ಮುಂದೆ ನಡೀತದಲ್ಲ, ಇಂಥ ಸೋವು ಆಯ್ತದೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಇದೊಂದು ಚರಿತ್ರೆ ಸಹ. ಇದು ಇನ್ನೊಂದು ಸರ್, ಈಗ ನೀವು ರಾಜಕೀಯದ ಬಗ್ಗೆ ಮಾತಾಡಿದ ಮೇಲೆ ಹೇಳ್ತೀನಿ. ಈಗ ರಾಜಕೀಯದಲ್ಲಿ ಅಥವಾ ಹಣಬಲ ಅಥವಾ ಜನಬಲ ಅಂತ ಬರುತ್ತೆ. ಹೌದು ಸರ್. ಈಗ ಜನಬಲದಿಂದ ಗೆದ್ದಿದ್ದಾರೆ ಅಂತ ಅನ್ಸುತ್ತಲ್ಲ ಸರ್? ಗಿಲ್ಲಿದು ಏನು ಗೊತ್ತಾ ಸರ್? ಗಿಲ್ಲಿದು ಯಾವುದೂ ಇಲ್ಲ ಸರ್. ಅವನ ಒಂದು ನಾಲೆಡ್ದು, ಅವನದೊಂದು ಶಕ್ತಿ, ಅವನು ಏನೇ ಬರ್ತದೆ, ಏನು ಹೇಳಬೇಕು ವಿತಿನ್ ಸೆಕೆಂಡ್ ನಾವೆಲ್ಲ ಯೋಚನೆ ಮಾಡ್ತೀವಿ. ಇವ್ರಿಗೇನು ಹೇಳಬೇಕು, ಆನ್ಸರ್ ಮಾಡಬೇಕು. ಅವನ ಹತ್ರ ಅದು ಇಲ್ವಾ ಸರ್. ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ಏನು ಕೊಡ್ಬೇಕು ಅಲ್ಲೇ ಕೌಂಟ್ರ್ ಕೊಟ್ಬಿಡ್ತಾನೆ. ದೇವ್ರು ಕೊಟ್ಟ ವರ ಅಂತ ಹೇಳ್ಬೋದು. ದೇವ್ರು ಕೊಟ್ಟರು ವರ ಏನು ಸಹ. ಅವನು ಸಕಲ ಕಲಾ ವಲ್ಲಭ. ಮೊದಲೇ ನಟರಾಜ ಅವನು. ಹೌದು ಸರ್. ಹೌದು. ನಟರಾಜ ಅಂದ್ರೆ ಏನು ಹೇಳಿ? ನಾಟ್ಯ ಮಯೂರ, ಸಕಲ ಕಲಾ ವಲ್ಲಭ ಅಂತ ಕವಿರತ್ನ ಕಾಳಿದಾಸ ಅಂತ ನಾವು ಈಗ ಹೊಸ ಇರುತ್ತೆ ಬಿರುದ ಕೊಡ್ತೀನಿ ಸರ್. ನಾವು ಕವಿರತ್ನ ಕಾಳಿದಾಸ ಹಿಂಗೆ ಕುರಿ ಮೇಯಿಸ್ಕೊಂಡು ಏನು ಕಾಳಿವರದಿಂದ ಅವನು ಬಂದದ್ದು ಕಾಳಿದಾಸನಾಗಿ. ಇದೇ ಕುರಿ ಮೇಯಿಸ್ತಿದ್ದು ಇವನು ಕೂಡ ಅದೇ ಒಂದು ಲೀಸ್ಟ್ಗೆ ಸೇರ್ತಾನೆ ಸರ್ ಅವನು. ಇನ್ನೊಂದು, ಈ ಬರೀ ಬಿಗ್ ಬಾಸ್ ಶೋ ಇಂದ ಇಷ್ಟೊಂದು ಜನ ಬರಕ್ಕೆ, ಯಾಕಂದ್ರೆ ದೊಡ್ಡ ನಟರುಗಳಿದ್ದಾರೆ, ದರ್ಶನ್ ಸರ್ಗೆಲ್ಲ ಅಂತ ಇರೋ ಕ್ರೇಜ್ ಅದಕ್ಕಿಂತ ಡಬಲ್ ಆಗ್ಬಿಟ್ಟಿದೆ ಇವಾಗ ಇವರಿಗೆ. ಡಬಲ್ ಅಲ್ಲ ಸರ್,
ನಾವು ಎಲ್ಲ ಸುಮ್ಮನೆ ಸೀಜನ್ ನೋಡಿದ್ದೀವಿ. ಓಸದ್ ನೋಡಿದ್ರು ಒಂದು 5 ಕೋಟಿ ಇರ್ಬೋದು, ಅಸದ್ ನೋಡಿದ್ದೀವಿ ಲಕ್ಷ ಗೀಡಗಳು ಸಿಕ್ತು. 48 ಕೋಟಿ ವೋಟರ್ನ ರೀಚ್ ಮಾಡವನೇ ಅಂದರೆ ನಾವು ಏನಾದ್ರು ಹೇಳ್ಬೇಕಾ? ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ಕರ್ನಾಟಕ, ನಮ್ಮ ಜಿಲ್ಲೆ, ಆಲ್ ಓವರ್ ನಮ್ಮ ವಿದೇಶದಿಂದ ಹಿಡಿದು ಫ್ರೆಂಡ್ಗಳಿಗೆಲ್ಲ ಹೇಳೋರೆ ಸರ್, ಇಲ್ಲಿಗೆ ವೋಟ್ ಮಾಡಿ ಗೆಲ್ಸಿ, ಒಳ್ಳೆ ಪ್ರತಿಭೆ ಮುಂದೆ ಬೇಕು ಒಂದು ದೇಶಕ್ಕೆ, ಒಳ್ಳೆ ಪ್ರತಿಭೆ ಆಯ್ತಾನೆ, ಕಳ್ಕೋಬೇಡಿ ಅಂತ ಒಂದು ಜನಗಳಿಗೆಲ್ಲ ಒಂದು ಹುಮ್ಮಸ್ ಮಾಡಿಸಿರೋ ಸರ್. ಅದು ಈಗ ಕಳೆದ 12 ಸೀಸನ್ ಅಲ್ಲಿ ಯಾವ ಸ್ಪರ್ಧೆಗೂ ಈ ತರ ಒಂದು ಇದು ಸಿಕ್ಕಿಲ್ಲ, ಸ್ವಾಗತ ಸಿಕ್ಕಿಲ್ಲ. ಇಲ್ಲ ಸರ್, ಅಷ್ಟೊಂದು ಸ್ವಾಗತ ಸಿಕ್ಕಿದ್ರೆ ಏನ್ ಕಾರಣ ಇರ್ಬೋದು? ಇಲ್ಲ ಸರ್, ನಾವು ಪ್ರತಿಯೊಂದು ಎಲ್ಲ ನೋಡಿದ್ದೆ. ಹೊಸದು ಹನುಮಂತ ನೋಡಿದ್ದೆ, ಪ್ರಥಮ್ ನೋಡಿದ್ದೀವಿ, ಶ್ರುತಿ ಮೇಡಮ್ ನೋಡಿದ್ದೀವಿ. ನಾವು ನೋಡ್ಕೊಂಡೆ ಬರ್ತಿದ್ವಿ ಸರ್. ನಾವು ಬಿಗ್ ಬಾಸ್ ಏನೋ ಬುಡಪ್ಪ ಮಾಡ್ತಾವ್ರೆ ಹಂಗಲ್ಲ ಸರ್. ನಾವು ವಿತಿನ್ ಟೈಮ್ ಕಾಯ್ತಿದ್ದೋ. ಈ ಎಪಿಸೋಡ್ ಇಷ್ಟು ಗಂಟೆ ಶುರುವಾಯ್ತದೆ, ಇಷ್ಟು ಗಂಟೆ ಮುಗೀತದೆ, ಇವತ್ತೇನು, ಇವನ್ ಕಾಮಿಟ್ ಏನು, ಅವ್ರವ್ರಿಗೆ ಏನ್ ಕೌಂಟ್ರು, ಇವನ್ ಏನ್ ಇರ್ಬೋದು, ಇವನ್ ನಡವಳಿಕೆ ಸೂಕ್ಷ್ಮವಾಗಿ ಗಮನಿಸ್ತಿದ್ದ ಸರ್ ನಾವೆಲ್ಲ. ಸರ್ ಇನ್ನೊಬ್ಬರು ಈಗ ಸ್ಪರ್ಧಿ ಹೇಳಿದ್ದಾರೆ, ಬಿಗ್ ಬಾಸ್ ಶೋ ಕಾಮಿಡಿ ಶೋ ಅಲ್ಲ, ಕಾಮಿಡಿ ಅವ್ರನ್ನ ಗೆಲ್ಸಿದ್ದಾರೆ, ಲೇಡೀಸ್ ಗೆಲ್ಸ್ಬೇಕಿದ್ದು ಒಂದು ಆರೋಪ ಮಾಡ್ತಾ ಇದ್ದಾರೆ ಇತ್ತೀಚೆಗೆ, ಇವತ್ತಿನಲ್ಲಿ ಏನ್ ಹೇಳ್ತಾರೆ ಅದ್ರ ಬಗ್ಗೆ? ಸರ್ ನಾವು ಇದ್ರ ಬಗ್ಗೆ ಕಾಮೆಂಟ್ ಮಾಡಲ್ಲ ಸರ್. ಯಾಕೇನೆ ಅದು ವಿರುದ್ಧವಾದ ಪ್ರತಿಕ್ರಿಯೆ. ಅದು ಜನ ನೋಡಿ ಆಶೀರ್ವಾದ ಮಾಡಿ ಏನೋ ಅಂದ್ರೂ ವೇರಿಯೇಷನ್ ಇಲ್ಲ ಸರ್. ಒಬ್ಬ ಲೇಡೀಸ್ ಗೆಲ್ಸೋಕೆ ಆ ಚರಿತ್ರೆ ಯಾವ ಕಾರಣಕ್ಕೆ ಎಲ್ಲೂ ಮುರಿಕಾವಲ್ಲ ಸರ್. ಒಂದು ಅವೇರ್ನೆಸ್ ಯಾರಿಗೂ ಹೇಳಿ ಏನೋ ಒಂದು ಭಾಷಣ ಕರೆಸ್ಬೇಕಾದ್ರು, ಒಂದು ಎಲೆಕ್ಷನ್ ಕರೆಸ್ಬೇಕಾದ್ರೆ 1,000 ಕೊಟ್ಟರು ಸೇರಲ್ಲ ಸರ್. ಇವತ್ತು ನಮ್ಮ ರೋಡ್ ಶೋ ನೋಡ್ಬೇಕಾಯ್ತು ಸರ್. ಊರೊಳಗೆ ಗಿಲ್ಲಿನ ಬಿಡ್ನಿಲ್ಲ, DSPನೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಮ್ಮ ಸ್ಟೇಡಿಯಮಲ್ಲಿ ಆದಂಗೆ ಆಗ್ಬಿಟ್ರೆ ನಾವೆಲ್ಲ ಯಾರಿಗೂ ಉತ್ತರ ಕೊಡೋಕ್ಕಾಗಲ್ಲ. ಒಳ್ಳೆ ಪ್ರತಿಭೆ ಬೆಳೀತಾ ಇದೆ. ನಾಳಕ್ಕೆ ಬಂದು ನಿಮ್ಮ ಊರಿಗೆ, ನಿಮ್ಮ ದೇವಸ್ಥಾನಕ್ಕೆ, ನಿಮ್ಮ ಊರವ್ರು ಇಟ್ಕೊಳ್ಳಿ. ಇವತ್ತು ಅವನ ಸೇಫ್ ಎಲ್ಲಕ್ಕೆ ಕಳಿಸ್ಬೇಕು ಅಂತ ಕಳಿಸಿದ ಮೇಲೆ ಅವನು ಒಬ್ಬ ಲೇಡೀಸಿಗೆ ಕೊಡಬೇಕು, ಜೆಂಟ್ಸಿಗೆ ಕೊಡಬೇಕು ಅನ್ನೋದು ಏನಿಲ್ಲ ಸರ್. ಜನ ತೀರ್ಪು ಕೊಟ್ಟಾಗಿತ್ತು. 48 ಕೋಟಿ ಓಟ ಸುಮ್ಮನೆ ಯಾರೂ ಹಾಕಲ್ಲ, ಯಾವ ಆನ್ಲೈನಲ್ಲೂ ಮಾಡೋಕ್ಕಾಗಲ್ಲ. ಅವರು ನಿಂತ್ಕೊಂಡವ್ರೆ ಪ್ರತಿ ಸಮ ಓದಕ್ಕೆ ಬರದಿದ್ದವರು ಇಂಥವ್ರಿಗೆಲ್ಲ ಮೊಬೈಲ್ ಕೊಟ್ಟು ಓಟ್ ಹಾಕ್ಸೋರೆ ಸರ್. ಅವ್ರಿಗೆ ನಾವು ಹೇಳ್ಕೊಟ್ಟಿದ್ವಾ? ಇನ್ನು ಕೆಲವರು ಹೇಳ್ತಾ ಇದ್ರು, ಗೆದ್ರೆ ಅದನ್ನ ಮಾಡ್ತೀನಿ, ಇದನ್ನ ಮಾಡಿದ್ರೆ ಚಾಲೆಂಜ್ ಹಾಕಿದ್ರು. ಚಾಲೆಂಜ್ ಹಾಕ್ತವ್ರಿಗೆ ಏನ್ ಹೇಳ್ತೀರಾ? ಕೆಲವರು ಮೀಸೆ ಬಳಸ್ಕೊಡ್ತೀನಿ ಅಂತ ಹೇಳಿದ್ರು, ಕೆಲವರು ಕಾಲ್ ಕೆಳಗೆ ನುಸುತ್ತೀನಿ ಅಂತ ಹೇಳಿದ್ರು. ಅಂತವ್ರಿಗೆ ಏನ್ ಹೇಳ್ತೀರಾ? ಅಂಥವ್ರು ಇದ್ದಾಗಲೇ ಸಹ ಗೆಲ್ಲೋದು. ನನಗೆ ಏನಾರ ಕೋಪ ಸುರೇನ ಕೆಲಸ ಮಾಡೋದು, ನೀನೇ ಸರಿ ಅಂದ್ರೆ ನಾವು ಸೋಂಬೇರಿ ಆಗೋದು ಸತ್ಯ. ವಿರೋಧಿಗಳು ಇರ್ಬೇಕು ಸರ್ ನಾವು ಗೆಲ್ಬೇಕಾರೆ. ಸಿಕ್ಕಾಮಟ್ಟೆ ಶತ್ರುಗಳಿದ್ರೆ ನಾವು ಗೆಲ್ಲೋದು. ಈಗ ವಿರೋಧಿಗಳಿಗೆ ಏನ್ ಹೇಳ್ತೀವಿ? ಚಾಲೆಂಜ್ ಕಂಪ್ಲೀಟ್ ಮಾಡಿ ಅಂತ ಹೇಳ್ತೀವಿ. ವಿರೋಧಿಗಳು ನಾವೇನ್ ಕೇಳಿದ್ರೆ, ಒಂದು ರಾಕೆಟ್ ಮೇಲ್ಗೆ ಹೋಗ್ಬೇಕು ಅಂದ್ರೆ ಬೆಂಕಿ ಹತ್ತಿದ್ರೇನೆ ಅದು ಮೇಲ್ಕ್ ಹೋಗಕ್ಕಾಗೋದು. ಎಷ್ಟು ಪವರ್ ಇರ್ತದೋ ಅಷ್ಟು ಮೇಲ್ಕ್ ಹೋಗುತ್ತೆ. ಒಂದು ಚಂದ್ರಲೋಕಕ್ಕೆ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗಲ್ಲ ರಾಕೆಟ್, ಬೆಂಕಿ ಬಿದ್ರೇನೆ ಹೋಗೋದು. ಹಂಗೆ ಇವರು ಬೆಂಕಿ ತರ, ನಮ್ಮ ಗಿಲ್ಲಿ ನಟರು ರಾಕೆಟ್ ತರ. ಅರ್ಥ ಆಯ್ತಾ? ಇದನ್ನ ಬಿಟ್ರೆ ನೋಡಿ ಸರ್, ಅದು ಪೋಸ್ಟರ್ ಇದೆಯಲ್ಲ, ಅದಕ್ಕೂ ₹1 ಯಾರು ಕೊಟ್ಟಿಲ್ಲ. ಹೇಳಿ ಸರ್, ಓಕೆನಾ ಗುರುಗಳೇ? 1 ನಿಮಿಷ. ಈ ಪೋಸ್ಟರ್ ಹಾಕ್ಸಿದ್ದೀನಲ್ಲ,